ಮತ್ತು ನೋಡ್ಬೋದು ನೀವು ಏನಪ್ಪ ಅಂದ್ರೆ ಗಾಡಿ ಯಾವುದೇ ಬೋರ್ಡ್ ಇಲ್ಲ ಏನಿಲ್ಲ. ಇವಾಗ ಉಸುಕನ್ನು ಸಾಗಿಸ್ತಿದ್ದಾರೆ. ಅತ್ಯಂತ ಹೆಚ್ಚಾಗಿ ಉಸುಕು ಸಾಗಿಸ್ತಾ ಇದೆ. ಇದಕ್ಕೆ ಏನಪ್ಪ ಅಂದ್ರೆ ಅವರು ಯಾವುದಾದ್ರೂ ಪರ್ಮಿಷನ್ ಪಡೆದಿದ್ದಾರೋ ಇಲ್ಲೋ ಅನ್ನೋದನ್ನು ನಾವು ಕೇಳಬೇಕಾಗಿದೆ. ಹೀಗಾಗಿ ನಾನು ಸದ್ಯ ಏನಪ್ಪ ಅಂದ್ರೆ ಇಲ್ಲಿ ಬಂದಿದ್ದೀನಿ. ಇವರಿಗೆ ಮಾತಾಡ್ತೀನಿ, ಡ್ರೈವರ್ಗೆ ಮಾತಾಡ್ತೀನಿ. ಮತ್ತು ಇದು ಉಸುಕು ಏನಪ್ಪ ಅಂದ್ರೆ ಇದೆ ಏನಪ್ಪ ಮರಳನ್ನು ಸಾಗಿಸ್ತಿದ್ದಾರೆ. ನೋಡ್ಬೋದು ಏನು ಮರಳಿದೆ ಏನಪ್ಪ ಅಂದ್ರೆ ಮರಳು ವಿಜಯಪುರ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ಸಾಗ್ತೈತಿ. ಇದೆಲ್ಲ ಸತಿಗೆ ಆರ್ ಟಿ ಒ ಅಧಿಕಾರಿ ಆಗಲಿ ಅಥವಾ ಎಲ್ಲ ಪೊಲೀಸ್ ಇಲಾಖೆ ಆಗಲಿ, ಇದರಲ್ಲಿ ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸರು ಎಲ್ಲರೂ ಸತಿಗೆ ಇದಕ್ಕೆ ಇನ್ವಾಲ್ವ್ ಇರ್ತಾರೆ. ಇನ್ವಾಲ್ವ್ ಇದ್ದ ಸಲುವಾಗಿ ಅಕ್ರಮವಾಗಿ ಮರಳುಗಾರಿಕೆ ವಿಜಯಪುರ ಜಿಲ್ಲೆಯಲ್ಲಿ ಅವ್ಯಾಹತವಾಗಿದೆ. ಈಗ ಗಾಡಿಯನ್ನು ನಾವು ತರಬಿದ್ದೀವಿ. ಆತನಿಗೆ ಮಾತಾಡಿಸ್ತೀನಿ ಏನಪ್ಪ ಅಂದರೆ, ಡ್ರೈವರ್ ಸಾಬ್ರೆ ಏನು ಪರ್ಮಿಷನ್ ಇದೆ, ಅದಕ್ಕೆ ಎಷ್ಟಿದೆ ಪರ್ಮಿಷನ್ ಇದೆ? ಹಾಂ ಅಲ್ಲ ನಿಮ್ಮ ಇನ್ನೂ 2-3 ಗಾಡಿ ಇದ್ದಾವಲ್ಲ, ಎಲ್ಲಿದ್ದಾವೆ ಇವ್ರೆ? ಈಗ ಇದಕ್ಕೆ ರಾಯಲ್ಟಿ ಎಷ್ಟಿದೆ, ಏನು ಸುದ್ದಿ, ಯಾವುದಾ? ಕ್ರಮವಾಗಿ ಮರಳುಗಾರಿಕೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಅವ್ಯಾಹತವಾಗಿ ನಡೀತಾ ಇದೆ. ಇದು ನಾವು ನೋಡ್ಬೋದು ಏನಪ್ಪ ಅಂದ್ರೆ, ಇದು ಯಾಕೆ ಹೇಳ್ತೀನಿ ಅಂದರೆ ಏನು ಸಾಕಷ್ಟು ಏನು ಹಗಲು ರಾತ್ರಿ ಅನ್ನೋದೇ ಇವತ್ತು ಉಸುಕನ್ನು ಹೊಡಿತಾ ಇದ್ದಾರೆ. ಉಸುಕು ಹೊಡೆಯುವುದರಿಂದಾಗಿ ಏನು ಒಂದು ಸ್ಟಿಂಗ್ ಆಪ್ಷನ್ ಮಾಡೋಣ ಅಂತ ಹೇಳಿ ಏಕೆಂದರೆ ನಾವು ಬಂದಿದ್ದೇವೆ. ಅದು KRS ಪಕ್ಷದಿಂದ ನಾವು ಹೇಗಾದರೂ ಮಾಡಿ ಅಕ್ರಮ ಮರಳುಗಾರಿಕೆ ತಡೆಗಟ್ಟಬೇಕು. ಮತ್ತು ಅಧಿಕಾರಿ ವರ್ಗದವರು ವಿಜಯಪುರ ಜಿಲ್ಲೆಯಲ್ಲಿ ಯಾವ ಥರಕ್ಕೆ ಏನಪ್ಪ ಅಂದರೆ ಹೋಗುತ್ತೆ ಅನ್ನುವಂಥ ವಿಚಾರವನ್ನು ನಾವು ಏನು ಜನಕ್ಕೆ ತಿಳಿಸ್ಬೇಕು. ಹೇಗಾದರೂ ಮಾಡಿ ಇದೊಂದು ಕೆಟ್ಟ ವ್ಯವಸ್ಥೆಯನ್ನು ತಡೆಗಟ್ಟಬೇಕು. ಇದಕ್ಕೆ ಏನಂತಾರಲ್ಲ, ಹೌದಾ, ಭ್ರಷ್ಟ ರಾಜಕಾರಣಿಗಳ ಬೆಂಬಲವೂ ಇರುತ್ತೆ. ರಾಜಕಾರಣಿಗಳ ಬೆಂಬಲವಿಲ್ಲದೆ ಇದು ಯಾವುದೂ ಆಗೋದಿಲ್ಲ. ಏನು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಭಾಳಷ್ಟು ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿ ವರ್ಗನ ಏನು ದುಡ್ಡು ಕೊಟ್ಟು ಬಂದಂಥ ಭ್ರಷ್ಟರ ಏನು ಅಧಿಕಾರಿಗಳನ್ನ ಕರ್ಕೊಂಡು ಬರ್ತಾರೆ. ಆ ಅಧಿಕಾರಿ ವರ್ಗದವರು ಇದಕ್ಕೆ ಶಾಮೀಲಾಗಿರ್ತಾರೆ. ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸ್ ಆಗಲಿ ಅಥವಾ ಇಲ್ಲಿ AC ಅವರಾಗಲಿ, ತಹಶೀಲ್ದಾರ್ ಆಗಲಿ, ಏನು ಕಂದಾಯ ಡಿಪಾರ್ಟ್ಮೆಂಟ್ ಆಗಲಿ, ಅದನ್ನೇ ನಾವು ಅಂತಿದ್ದೀವಿ. ನಾವು ಒಂದು ವಿಚಾರ ಏನಂದರೆ, ಪೊಲೀಸ್ ಇಲಾಖೆ ಸೇರಿದಂತೆ ಈಗ ಉಸುಕನ್ನು ತೆಗೆದುಕೊಂಡು ಹೋಗುವಾಗ ಯಾವುದೇ ಗಾಡಿ ನಂಬರ್ ಹಾಕಿಲ್ಲ. ಗಾಡಿ ನಂಬರ್ ಹಾಕಲಾರ್ದೆ ಹೋಗಿ ಯಾವುದೋ ಒಂದು ಕಾಯಿಸಿ ಮಾಡಿ ಇವರ ತಿಂಡಿ ತಿಪ್ಪಲಿಗೆ ಉಸುಕನ್ನು ಇವತ್ತು ಇವರು ಸಾಗಿಸ್ತಿದ್ದಾರೆ. ಇವರು ತಿಂಡಿ ತಿಪ್ಪಲಿಗೆ ಉಸುಕನ್ನು ಸಾಗಿಸೋ ಸಂದರ್ಭದಲ್ಲಿ ಯಾವುದಾದ್ರೂ ಗಾಡಿ ಯಾರಿಗಾದ್ರೂ ಹಾಯಿಸಿದ್ರೆ ಏನು ಮಾಡೋದು ಅಂತೇಳಿ, ಹಾಯಿಸಿ ಮಾಡಿ ಯಾರೋ ಸತ್ತರ ಸಡಕ್ಕೆ ಏನು ಕೇಳೋದು ಅಂತೇಳಿ, RTO ಅಧಿಕಾರಿಗಳು ಏನು ಸತ್ತಿರೋ ಅದಿರೋ ಏನಪ್ಪ ಜೀವಂತ ಅದಿರೋ ಅಂತ ತೋರಿಸ್ಕೊಡ್ರಿ ಒಂದು ಸ್ವಲ್ಪ. ಹೌದಾ? ಮತ್ತು ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸ್ ಅವ್ರು ನೀವಂತರೂ ಏನಪ್ಪ ಇಲ್ಲವೇ ಇಲ್ಲ. ಯಾಕಂದರೆ ನಿಮ್ಮಲ್ಲಿ ಬಹುತೇಕ ಸಿಬ್ಬಂದಿಗಳೇ ನಾವು ತುಂಬ್ತಾ ಇಲ್ಲ. ಬಸನಗೌಡರು ಕಳ್ಳದಿಂದ ಉಸುಕು ಹೊಡಿ ಅಂತ ಹೇಳ್ತಾರೆ. ಹಾಂ, ಬಸನಗೌಡರು ಏನಪ್ಪ ಕಳ್ಳದಿಂದ ಏನಪ್ಪ ಉಸುಕು ಏನಪ್ಪ ಸಾಗಿಸೋದು ಹೇಳ್ತಾರಾ? ಹಾಂ, ಅಲ್ಲಿ 112 ಕರೆ ಮಾಡಿರಿ, ದಯವಿಟ್ಟು ಫೋನ್ ಮಾಡಿರಿ, ಪೊಲೀಸರಿಗೆ ಕರೆ ಮಾಡಿರಿ. ಸ್ವಲ್ಪ ಒಬ್ರು ಯಾರು ವರ್ಕ್ ಮಾಡ್ರಿ ಅಲ್ಲ ಆನ್ಲೈನ್. ಈಗ ರಾಯಲ್ಟಿ ಇದ್ದ ತೋರಿಸ್ರಿ, ಅದಾ ಎಷ್ಟು ರಾಯಲ್ಟಿಯಲ್ಲಿ ಎಷ್ಟಿದೆ ನೋಡ್ಬೇಕಲ್ಲ. ರಾಯಲ್ಟಿ ಆಯ್ತಿಲ್ಲ ನಿಮ್ಮದು, ಚೆಕ್ ಮಾಡೋಣ ಅಂತೇಳಿ. ತೆಗಿರಿ ಬ್ರದರ್, ರಾಯಲ್ಟಿ ತೋರಿಸ್ರಿ ಸ್ವಲ್ಪ. ನೀ ಏನು ಮಾಡ್ತೀವದ ದಿನ ನಿನಗೊಂದು ನಿನಗೊಂದು 1000 ರೂಪಾಯಿ ಭಾಳ ಕೊಡ್ತಿರ್ಬೇಕು ಪಗಾರ. 1000-2000 ಕೊಡ್ತಾರೆ ನಿನ್ನ ಪಗಾರ. ಮತ್ತು ನಿನ್ನ ಕುಟುಂಬ ಹೆಂಗೆ ಮುಂದೆ ನಿನ್ನ ಕುಟುಂಬದ ಪರಿಸ್ಥಿತಿ ಏನು? ಅವ್ರ ಬಿಡ್ರಿ ಇನ್ನ ಹೋಗ್ಲಿ, ಅದಪ್ಪ ಮಾಲಕ ಬರೋ ಲಾಭದಾಗ ನಿನಗೊಂದು ಅರ್ಧ ಕೊಡ್ತಾರ ಹೇಳು. ಕೊಡ್ತಿದ್ದೆ ಅಂದ್ರೆ ಹೋಗ್ಲಿ, ಒಯ್ಯಪ್ಪ ಅಂತೀವಿ ನಾವು. ಮಾಲಕ ಶ್ರೀಮಂತ ಆತಾನ, ನೀ ಶ್ರೀಮಂತ ಅತ್ಯಾ? ನೀ ಹೆಂಗ ಗಾಡಿ ನಡ್ಕೋತ ಬಡವಾಗಿರಾವಲ್ಲ. ಏನು ನಿಮ್ಮ ಹೆಸರೇನು ಮಾಲಕ? ಹಾಂ, ಸುನೀಲವ್ರಾ? ಸುನಿಲ್ಲ, ಇದ್ರಾಗ ಅರ್ಧ ನಿನಗೆ ಕೊಡ್ತಾರ ಹೇಳಿ, ನಾ ಬಿಟ್ಟು ಬಿಡ್ತೀನಿ. ನಾವು ಹಿಡಿದಿದ್ದೀವಿ. ಹಿಡಿದ ಮೇಲೆ ಏನಪ್ಪ ಅಂದ್ರೆ ಒಂದು ಜನಕ್ಕೆ ಅವರು ಕರೆಸಿದ್ದಾರೆ. ನಾವು ಪೊಲೀಸರಿಗೂ ಕಾಲ್ ಮಾಡಿದ್ದೀವಿ. ಪೊಲೀಸರಿಗೆ ಕಾಲ್ ಮಾಡಿದೆ, ಪೊಲೀಸರು ಬರ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಓನರ್ ಯಾರೋ ಕರೆಸಿದ್ದಾರೆ. ಓನರು ಮತ್ತು ಒಂದು ಜನ ಏನಪ್ಪ ಅಂದ್ರೆ ಎಲ್ಲ ಸೇರ್ಕೊಂಡಿದ್ದಾರೆ. ಪೊಲೀಸರು ಬರೋ ತನಕ ನಾವು ಅದನ್ನು ವೇಟ್ ಮಾಡಬೇಕು ಅನ್ನೋವಂಥ ವಿಚಾರ. ಹೀಗಾಗಿ ನಾವು ವೇಟ್ ಮಾಡ್ತಿದ್ದೀವಿ, ನೋಡೋಣ ಅಂಥೇಳಿ ಏನಾಗುತ್ತೆ ಅಂತೇಳಿ. ಈಗ ಏನು ಬೇರೆ ಬೇರೆ ಜನ ಏನಪ್ಪ ಇಲ್ಲಿ ಬರ್ತಿದ್ದಾರೆ. ಅದಕ್ಕೆ ನಾವು ಒಂದಿಷ್ಟು ಏನಪ್ಪ ಅಂದ್ರೆ ಏನು ಇದನ್ನು ಒಂದಿಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಮತ್ತು ಪೊಲೀಸರು ಕರ್ಸೋಣ ಅನ್ನೋಂಥ ವಿಚಾರದಲ್ಲಿ ಅದೀವಿ. ನೋಡೋಣ ಏನಾಗುತ್ತೆ. ಗಾಡಿಗೆ ಸಂಬಂಧಪಟ್ಟಂಥ ಕೆಲವೊಂದು ಏನು ಜನ ಬಂದಿದ್ದಾರೆ. ನಾವು ಈಗಾಗಲೇ ಏನಪ್ಪ ಅಂದ್ರೆ ಅಧಿಕಾರಿಗಳು ಬರ್ತಿದ್ದಾರೆ, ಪೊಲೀಸ್ ಅಧಿಕಾರಿಗಳು. ಅದ್ರ ಜೊತೆಯಲ್ಲಿ ಇವರು ಯಾರು ಗೊತ್ತಿಲ್ಲ. ಇದು ಈ ಥರಕ್ಕೆ ಯಾಕೆ ಆಗ್ತೈತೆ ಅನ್ನೋಂಥ ವಿಚಾರ. ಇದು ಒಂದಿಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ವಿಜಯಪುರ ಜನ ಇದ್ದೀವಿ. ಇದು ಏನಪ್ಪ ಅಂದ್ರೆ ಸ್ಥಳೀಯರು ಏನಪ್ಪ ಅಂದ್ರೆ ಇರ್ಬೋದು, ಅವ್ರು ಬಹುಶಃ ಮಾಲಕರು ಯಾವ್ದಾರು ಯಾರಿದಾರು ನನಗೆ ಗೊತ್ತಿಲ್ಲ. ಮಹಾರಾಷ್ಟ್ರ ಪಾಸಿಂಗ್ ಇದೆ ಏನಪ್ಪ ಅಂದ್ರೆ 10 DZ 1581 ಇದೆ. ಮತ್ತು ಅಲ್ಲೊಂದು ಇನ್ನೊಬ್ಬರು ನಿಂತಿದ್ದಾರೆ.
ಯಾರು ಆಗಲಿ ಎ ಸಿ ಅವರಾಗಲಿ ಇವರಿಗೆಲ್ಲ ಮಂತ್ಲಿ ಇಲ್ಲಾರ್ದು ಈ ಥರ ಹೋಗೋದಿಲ್ಲ. ನಾನು ನೋಡ್ತಾ ಇದ್ದೀನಿ ಏನಪ್ಪ ಅಂದ್ರೆ ದಿನಕ್ಕೆ ಏನೂ ಇಲ್ಲ ಅಂದ್ರೆ ಕನಿಷ್ಠ 40-50 ಗಾಡಿಗಳು ಹೋಗ್ತಾವೆ. ಮತ್ತು ಅದು ಯಾವುದೂ ರಾಯಲಿಟಿ ಇಲ್ಲ, ಸರ್ಕಾರಕ್ಕೆ ಯಾವುದು ದುಡ್ಡು ಹೋಗ್ತಾ ಇಲ್ಲ. ಮತ್ತು ಯಾಕೆ ಈ ಥರಕ್ಕೆ ಏನಪ್ಪ ಆಗ್ತಿದೆ ಅನ್ನುವಂಥ ವಿಚಾರ. ಇದು ಒಂದಷ್ಟು ಕೆಟ್ಟ ಪರಿಸ್ಥಿತಿಯ ಮಧ್ಯೆ ನಾವು ಇದ್ದೀವಿ. ಇದು ಯಾಕಂದರೆ ನಾನು ನೇರವಾಗಿ ಯಾಕೆ ಹೊಣೆ ಮಾಡ್ತೀನಿ ಅಂದರೆ ಇಷ್ಟೆಲ್ಲ ಏನಪ್ಪ ಅಂದ್ರೆ ರಾಜಾರೋಷವಾಗಿ ಹೆಂಗೆ ಏನಪ್ಪ ಅಂದ್ರೆ ಇವರು ಉಸುಕನ್ನು ಹೊಡಿತಾರೆ ಅನ್ನುವಂಥ ವಿಚಾರ. ಈಗ ಅವರು ಸಂಬಂಧಪಟ್ಟಂಥ ಜನಗಳನ್ನು ಒಂದಿಷ್ಟು ಬರ್ತಿದ್ದಾರೆ, ಅವರು ಬರಲಿ. ಮತ್ತು ಪೊಲೀಸ್ ಅಧಿಕಾರಿಗಳಿಗೂ ನಾವು ಕರೆಯನ್ನು ಮಾಡೀವಿ. ಈಗಾಗಲೇ ಅವರು ಪೊಲೀಸರು ಏನಪ್ಪ ಅಂದ್ರೆ ಬರಬೇಕಾಗಿತ್ತು, ಸ್ವಲ್ಪ ಏನೋ ಸಮಯ ಯಾಕೆ ಲೇಟ್ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕಂತೇಳಿ ಹೌದಾ ಗಾಡಿಯನ್ನು ತೊಗೊಂಡು ಹೋಗ್ತಿದ್ದಾರೆ. ನೋಡ್ಬೇಕು ಇವರು ಮಾಲಕರು ಇದ್ದಂಗೆ ಕಾಣ್ತಾರೆ ಏನೋ ಗೊತ್ತಿಲ್ಲ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಈಗ ಇದರಲ್ಲಿ ಇವರು ತಪ್ಪಾಗ್ತದೆ ಸರ್ ಬರ್ತಾರೆ ಹೌದಾ, ಯಾಕಂದ್ರೆ ಗಾಡಿಯನ್ನು ತಾವು ಏನಪ್ಪ ಈ ಥರ ತೊಗೊಂಡು ಹೋಗೋದು ತಪ್ಪಾಗ್ತೈತಿ. ಈಗ ನೀವು ಹೇಗೆ ಗಾಡಿಯನ್ನು ತೊಗೊಂಡು ಹೋದ್ರಿ ಅಂತೇಳಿ ಹೌದಾ. ಈಗ ಈಗ ನಾನು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀನಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗ್ತೈತಿ ಗ್ಯಾರಂಟಿ. ಇಲ್ಲ ನಾನು ಅಡ್ವೊಕೇಟ್ ಆಗಿ ನಿಮ್ಗೆ ಹೇಳ್ತಿದ್ದೀನಿ. ಗಾಡಿ ಯಾರು ಕಳ್ಸಂದ್ರೆ ಸರ್ ನಿಮಗೆ? ಸರ್ ಅಲ್ಲ, ನೀವು ಯಾಕೆ ಗಾಡಿ ಕಳಿಸ್ತೀರಿ, ಯಾವ ಕಾರಣ ಕಳಿಸ್ತೀರಿ? ಹಾಂ ಈಗ 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 ಹಾಂ ಈಗ ನಿಮಗೆ ನಾವು ಕಂಪ್ಲೇಂಟ್ ಅಂತ ಆಗ್ತೈತಿ ಹೌದಾ. ನಾನು ಇಲ್ಲಿವರೆಗೂ ಏನಪ್ಪ ಅಂದ್ರೆ ಹಾಂ ಇಲ್ಲ ತರಬಸ್ವತ್ತು ಹೇಳ್ರಿ ದಯವಿಟ್ಟು. ಈಗ ಪೊಲೀಸ್ ಕಂಪ್ಲೇಂಟ್ ಬಂದಿದೆ ನಿಮಗೆ, ನಾನು ಕಂಪ್ಲೇಂಟ್ ಮಾಡ್ತೀನಿ ಹೌದಾ. ದಯವಿಟ್ಟು ಇದು ಒಳ್ಳೆ ಲಕ್ಷಣ ಅಲ್ಲ ಹೌದಾ. ನೀವು ಗಾಡಿಯನ್ನು ತರಬಸ್ವತ್ತು ಗಾಡಿ ಸೈಡ್ ಹಾಕತ್ತೆ ಹೇಳ್ರಿ ದಯವಿಟ್ಟು. ಗಾಡಿ ಸೈಡ್ ಹಾಕತ್ತೆ ಹೇಳ್ರಿ. ನಾನು ಏನಪ್ಪ ನಾ ಎಸ್ ಪಿ ಅವ್ರ ನಾಳೆ ಇಟ್ಕೊಂಡು ನಾನು ಕಂಪ್ಲೇಂಟ್ ಮಾಡ್ತೀನಿ ಹೌದಾ. ಅಲ್ಲ ನೀವು ಯಾರು ನೀವು ಯಾಕೆ ಗಾಡಿ ಕಳಿಸಿ? ನಿಮ್ದೇನು ಅದ್ರ ಪಾತ್ರ ಹೌದಾ? ನಿಮ್ಗೇನು ಕಮಿಷನ್ ಇದೆಯಾ? ನಿಮ್ಮದೇ ಗಾಡಿನಾ? ಯಾರು ಬ್ರದರ್ ಹೇಳ್ರಿ, ನೀವು ಯಾರು? ಯಾಕೆ ಏನಪ್ಪ ಗಾಡಿಯನ್ನು ಕಳಿಸ್ರಿ? ನಿಮ್ಗೆ ಅದಕ್ಕೆ ಏನು ಸಂಬಂಧ? ಈಗ ಕಳಿಸಿದ್ರಿ ಅಲ್ಲ, ಈಗ ಅವ್ರು ಬರ್ತಾರವ್ರು ಬಂದರೆ ನಾನು ಪುಟೆ ಸಮೇತವಾಗಿ ನಾವು ಒಪ್ಪಿಸ್ತೀನಿ. ಇವರೇ ಮಾಡಿದ್ರು ಸಾಕ್ಷಿದಾರ ಅಂತೇಳಿ ಹೌದಾ. ಹಾಂ ನೀವು ಯಾಕೆ ಏನಪ್ಪ ಕಳಿಸ್ರಿ? ತಪ್ಪಲ್ರಿ ಬ್ರದರ್ ಹೌದಾ. ಹಾಂ ಇದು ಏನಪ್ಪ ಅಂದ್ರೆ ಇವರು ಏನಪ್ಪ ಕಳಿಸಿದ ಗಾಡಿಯನ್ನು ಕಳಿಸಿದಾರ. ನಾನು ಇವರು ಗಾಡಿ ನಂಬರನ್ನು ತೊಗೊಳ್ತೀನಿ ಏನಪ್ಪ ಅಂದ್ರೆ MH ಏನಪ್ಪ ಅಂದ್ರೆ 10D ಅಂತಿದೆ, Z1581 ಗಾಡಿ ಇದೆ. ಇವರು ಒಂದಿಷ್ಟು ಏನು ಅಕ್ರಮವಾಗಿ ಏನು ಮರಳು ಸಾಗಾಣಿಕೆ ಮಾಡೋರಿದ್ದಾರೆ. ಇದನ್ನು ನಾವು ಒಂದಿಷ್ಟು ಏನಪ್ಪ ಅಂದ್ರೆ ಹೌದಾ ಖಂಡಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಂದಿಷ್ಟು ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಹಬ್ಬ ಇದ್ದಂಗೆ ಅಲ್ಲಿಂದ ಬರ್ತೈತೆ ಅಂದ್ರೆ ಯಾವ ಸ್ಟೇಷನ್ದಾಗ ಎಷ್ಟು ಮಂತ್ಲಿ ಕೊಟ್ಟು ಬರ್ತದೆ? ಎಲ್ಲ ಮಂತ್ಲಿ ಅದಾವ್ರಿ. ಅಲ್ಲಿಂದ ಬಾಗಲಕೋಟೆ ದಾಟಿ ಅಲ್ಲಿಂದ ಬರ್ತಾವ. ಅವ ಕ್ಯಾಂಡಿಡೇಟ್ ಇದ್ದಾವನ್ಪಾರ ಅವ್ರು ಹೇಳಿದ ಅವ ನಮ್ಮ ಕಡೆ ವಿಡಿಯೋ ಐತೆ ಎಲ್ಲ ಅನ್ಪ ಏನೇನು ಮಾತಾಡ್ದೆ ಅನ್ಸುತ್ತೆ. ನೀವೇನು ಮಾಡ್ತೀರಿ? ಎಲ್ಲ ಸಾಹೇಬ್ರು ಕೊಡ್ತೀವಿಲ್ರಿ, ಕೊಡಲ್ಲ. ರಿಟರ್ನಿಂಗ್ ಕಡೆ ನಾವು ಈ ಕಡೆ ಬಂದಿದ್ದೀವಿ. ಅದೇ ಬಂದಿರ್ತಾರೆ. ಆದರೆ ಅವರು ಗಾಡಿ ಎರಡು ಗಾಡಿ ಹಿಡಿದಿದ್ದವ್ರು. 2 ಗಾಡಿಯಲ್ಲಿ 1 ಗಾಡಿ ಅಂತ ಪಾಸ್ ಮಾಡ್ಕೊಂಡು ಹೋದ್ರು ಅವರು. ಈ ಕಡೆ ಗಾಡಿ ಹೋಗ್ತಾರೆ. ಆಮೇಲೆ ಅದು ಫಾಲೋ ಮಾಡಿದೆ ನಾವು. ಫಾಲೋ ಮಾಡೋದ್ರ ಸರಿ ಕಂಡಾಬಿಟ್ಟು 100 ಸ್ಪೀಡ್ ಮ್ಯಾಗ ಹೋಗಿದ ನಾವು. ಆಮೇಲೆ ಅವರೊಂದು ಭಾಳ ಜನ ಬಂದಿದ್ರು. ಭಾಳ ಜನ ಬಂದ್ಮೇಲೆ ನಾವೇ ಬಿಡೋ ಮಕ್ಕಳಲ್ಲ ನಾವು ನಿಲ್ಸಿದ್ದೇವೆ. ಭಾಳ ಜನ ಮಹೇಶ್ವರ ಇವರು ಜನ ಭಾಳ ಬಂದರೆ ಒಂದು ಸ್ವಲ್ಪ ಬರೀ ಮೇಡಮ್ ಅಂತ ಅವ್ರನ್ನ ಕರ್ಸ್ಕೊಂಡೇವ್ರಿ. ಕರ್ಸ್ಕೊಂಡ್ಮೇಲೆ ಅವರು ಎಲ್ಲ ಅವರು ಬೇರೆ ಜನ ಕರ್ಕೊಂಡ್ರು. ಅದರೆಲ್ಲ ಕುಡಿದು ಮನಗಿಸಿರ್ತಾರೆ. ಅವ್ರನ್ನೇ ಎಬ್ಸ್ಕೊಂಡ್ಬಂದಾರೆ. 5 ಸಾವಿರ ಖರ್ಚು ಮಾಡಿದ್ರು. ರಾತ್ರಿ ಒಂದು 5 ಲಕ್ಷ ಮಾಡ್ಕೊಳ್ಳೋ ಅದು ಮಾಡ್ಕೊತಿರ್ತಾರೆ. ಏನು ಗಾಡಿ ಕಡಿಮೆ 40-50 ಗಾಡಿ ಉಸಿನ ಗಾಡಿ ಏನಪ್ಪ ಹೋದವ್ರು ರಾತ್ರಿ ಹೋದ. ಮತ್ತು ಮೈನ್ಸ್ ಆ್ಯಂಡ್ ಜಿಯೋಲಜಿಯವರು ಕೇಳೋದಿಲ್ಲ. ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಕೇಳೋದಿಲ್ಲ, AC ಕೇಳೋದಿಲ್ಲ, ಮತ್ತು ಜಿಲ್ಲಾಧಿಕಾರಿನೂ ಕೇಳೋದಿಲ್ಲ. ಹೇಳ್ರಿ AC ಕೊಟ್ಟಿಲ್ಲ ಏನು ಕೇಳ್ರಿ. ಹಿಂಗಂದ್ರೆ ನಾವು ಏನು ಮಾತಾಡೋಕೆ ಸಾಧ್ಯ ಹೇಳಿ. ನೀವು ಒಂದಿಷ್ಟು ಏನೋ ಬೇರೆ ಕಡೆ ಏನೋ ಕೇಸ್ ಮಾಡ್ತಾರೆ ಕೇಳೋದು. ನಾನು ಅಂದಿದ್ದು 2 ಸಲ ಹಚ್ಚಿದೆ ನಾನು. ಈಗ ಅದಕ್ಕೆ ಏನಪ್ಪ ಅಂದ್ರೆ ಈಗ ನಾವು ಅದಕ್ಕೆ ಈಗ ಅಲ್ಲ ನಾವು ನಮ್ದೆಲ್ಲ ಮಾಡೋದ್ರಿ. ಈಗ ನಾವು ಒಂದು ವಿಚಾರ ಅಂದರೆ ನಾವು ಬಾಗಲಕೋಟೆ ಪ್ರಚಾರಕ್ಕೆ ಹೋಗಿದ್ದೀವಿ. ಹೋಗಿ ಬರುವಾಗ ಅದೇ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಅದು ಉಸಿನ ಗಾಡಿಗಳು ಹೊಂಟಿದ್ದು. ನಾವು ಅಲ್ಲಿಂದ ಫಾಲೋ ಮಾಡ್ಕೊತ ಬಂದ್ವಿ. ಕನಿಷ್ಠ ಇದು ಎಲ್ಲಿ ತಕ್ಕ ಹೋಗುತ್ತೆ ಹೇಳಿ. ಇಲ್ಲಿ ಯಾವುದು ಇಲ್ಲಿಂದ ಬ್ರಿಡ್ಜ್ ಈಗ ಈ ಕಡೆ ಬಂದಿವಿ. ಇಲ್ಲಿ ಬ್ರಿಡ್ಜ್ ಬದಕ್ಕೆ ಬಂದಾಗಲೇ ಬ್ರಿಡ್ಜ್ ದಾಟುವ ಸಂದರ್ಭದಲ್ಲೇ ಆ ಗಾಡಿಗಳು ಏನಪ್ಪ ಅಂದ್ರೆ ಸ್ವಲ್ಪ ಸ್ಲೋ ಅದು. ನಂದೆ ಇದು ಉಸುಕ್ಕೆಲ್ಲ ನಮ್ಮ ಕಡೆ ಹೋಗ್ತಿದ್ದೆ. ನಿಂತು ನೋಡ್ರಿ 1 ಗಾಡಿ ಬಿಟ್ಟು 2 ಬಿಟ್ಟು 3 ಬಿಟ್ಟು ಹಂಗೆ ಗಾಡಿ ಬರತ್ತಾವೆ ಕಂಟಿನ್ಯೂ. 12 ಮ್ಯಾಗ ಬರತ್ತಾವೆ ರೀ. ಮತ್ತು ಎಷ್ಟು 50-40 ಗಾಡಿಗಳು ಬರ್ತಾವೆ. ಅದು ಎಷ್ಟು 1 ಗಾಡಿ ಮ್ಯಾಗ ಏನಪ್ಪ ಕನಿಷ್ಠ ಏನಿಲ್ಲ ಅಂದ್ರೆ 3-4 ಏನಪ್ಪ ಅಂದ್ರೆ ಹೆವಿ ಹಾಕಿದಾರೆ. ಯಾವುದಕ್ಕೂ ಏನು ಏನಪ್ಪ ಏನು ತೊಗೊಂಡಿಲ್ಲ ಅವು. ಮತ್ತು ಹಿಂಗಾದ್ರೆ ಹೆಂಗೆ ಅಂತ ಹೇಳಿ ಅದಕ್ಕೆ ನಾವು ಮತ್ತೆ ಅನಿವಾರ್ಯ ಅನ್ನಿಸ್ತಾರೆ. ಯಾಕಂದ್ರೆ ರಾತ್ರಿ ಹೊತ್ತಿನಲ್ಲಿ ಕುಡಿದಿರ್ತಾರೆ ಸುಮ್ಮನೆ ನಮ್ಗೆ ಅವ್ರಿಗೆ ಜಗಳ ಮಾಡೋಂತೇಳಿ. ಮತ್ತು ನಾನು ಸರಿ ಇದ್ದಂಥ ಒಂದು ಹುಡುಗರು ಏನಪ್ಪ ಅಂದ್ರೆ ಆ ಗಾಡಿ ಮುಂದೆ ಹೊಡೆದು ಹಿಡಿಬೇಕಾಗ್ತದೆ. ಮತ್ತು ಅವ್ರು ಬಂದು ಹಿಡ್ಕೊಂಡು ಮಾಡಿ ನಿಂತ ಮೇಲೆ ಅದು ಮಾಡ್ತೀವಿ. ಅಲ್ಲಿಂದ ಮತ್ತೆ ಬಂದು ಅವ್ರು ತೊಗೊಂಡು ಹೋಗೋದು ಬಾಸ್ ಮೇಲೆ. ಅದಕ್ಕೆ ಮತ್ತು ಈ ಹ್ಯಾಂಗೆ ಸರ್ ಏನು ಪರಿಹಾರ ಇದ್ದಂಗಿಲ್ಲ. ಇದು ಇಲ್ಲ ಯಾರಿಗೆ ಗೊತ್ತಿಲ್ಲ. ಮಹೇಶ್ ಜಿಯೋಲಜಿಯವರು ಏನಪ್ಪ ಅಂದ್ರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅವರು ಸ್ಟಾಪೇ ಇಲ್ಲ. 1-2 ಅದಾರ ಗಾಡಿ ಮುರ್ಕಲ್ ಗಾಡಿ ಕೊಟ್ಟರು. ಯಾಕಂದ್ರೆ ಜಾಸ್ತಿ ಚಲೋ ಗಾಡಿ ಕೊಟ್ಟರೆ ಇಲ್ಲಿ ಹಿಡ್ದಾರತ್ತೇಳಿ ಸ್ಟಾಪ್ನಿಲ್ಲ ಅವ್ರಿಗೆ. ಮತ್ತು ಹಿಂಗೆ ಪರಿಸ್ಥಿತಿ ಐತಿ. ಮತ್ತು ನಾವು ಏನು ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ.
ಕರೆ ಮಾಡಿದ್ದೀವಿ, ಬಂದಿರಿ ಆದ್ರೆ ಬಂದಿರಿ. ನೀವು ಅಲ್ಲಿ ಬರ್ರಿ ಅನ್ನೋ ಅಲ್ಲಿ ಹೋದ್ರಿ ಎಲ್ಲ ನೀವು ಬಂದಿರಿ ಸರ್, ಮ್ಯಾಗ ಬರ್ರಿ ಸಾಹೇಬ್ರು. ಬಂದಿರಿ. ನಾವು ನಿಮ್ಗೇನು ಅನ್ನೋದಿಲ್ಲ, ಆದ್ರೆ ದೌಡ್ ಬಂದಿರಿ ಬರ್ತೀವಿ ಸರ್. ಬರ್ರಿ ಸಾಹೇಬ್ರೆ. ಬರ್ತಾರೆ. ಹಾಂ, ಈಗ ನಾವು ಪೊಲೀಸ್ ಅಧಿಕಾರಿಗಳು ಇದ್ದದ್ದು ಬರ್ರಿ. ಅದ ಪೊಲೀಸ್ ಅಧಿಕಾರಿಗಳ ಗಾಡಿ ಬಂದಿದೆ. ಪೊಲೀಸ್ ಅಧಿಕಾರಿಗಳ ಗಾಡಿ ಬಂದಿದೆ. ಪೊಲೀಸ್ ಅಧಿಕಾರಿಗಳು ಏನಪ್ಪ ಅಂದ್ರೆ ಉಸುಕನ್ನು ಹಿಡಿಯುವ ಸಂದರ್ಭದಲ್ಲಿ ಅವರು ದೌಡ್ ಬಂದರೆ ಒಳ್ಳೇದಾಗ್ತಿತ್ತು. ಬಹುತೇಕವಾಗಿ ಒಂದು ಅರ್ಧ ಗಂಟೆ ಮೇಲೆ ಆಯಿತು, ಅರ್ಧ ಗಂಟೆ 40 ನಿಮಿಷ ಆಯಿತು. ಅರ್ಧ ಗಂಟೆ ಬಿಟ್ಟು ಬಂದರು. ಅದಕ್ಕೆ ಯಾಕೆ ಅನ್ನೋದು ಅವ್ರಿಗೆ ಬಿಟ್ಟು ವಿಚಾರ, ಏನೋ ಕೆಲಸ ಮ್ಯಾಗಿದ್ರು ಅಂತ ಹೇಳ್ತಾರೆ, ಏನು ಸುದ್ದಿ ನನಗೆ ಗೊತ್ತಿಲ್ಲ. ಆದರೆ ಈ ರಾತ್ರಿ ಹೊತ್ತಿನಲ್ಲಿ ಏನಪ್ಪ ಸರಿಸುಮಾರು ಏನಿಲ್ಲ ಅಂದರೆ ಒಂದು ದಿನಕ್ಕೆ ಏನಪ್ಪ 60-70 ಉಸುಕಿನ ಗಾಡಿಗಳನ್ನು ಸಾಕ್ತಾವೆ. ಯಾವುದೋ ಪರ್ಮಿಷನ್ ಇರಲ್ಲ, ಏನೂ ಇರಲ್ಲ. ಇದು ನಾವು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳ್ಕೊಂಡೆ ನಾವು ರಾತ್ರಿ ಏನಪ್ಪ ಅಂದ್ರೆ ಒಂದಿಷ್ಟು ಕಾರ್ಯಾಚರಣೆ ಮಾಡಬೇಕಂತ ಇದೆಲ್ಲ ಮಾಡ್ತಿದ್ವಿ. ಮತ್ತು ಸ್ಥಳೀಯ ಒಂದಿಷ್ಟು ಪತ್ರಕರ್ತರನ್ನ ಕರ್ಕೊಂಡು ಮಾಡ್ತಿದ್ವಿ. ಅವರು ಸಾಹೇಬರು ಹೋದರು. ಇದು ಆಗ್ತಾಯಿದೆ ಏನಪ್ಪ ಅಂದ್ರೆ ದಯವಿಟ್ಟು ಇದು ಭಾಳ ಕೆಟ್ಟ ವ್ಯವಸ್ಥೆ. ಇದರಲ್ಲಿ ಯಾರೆಲ್ಲ ಪಾಲಿದೆ, ದೊಡ್ಡ ಮಟ್ಟದ ಪಾಲಿದೆ ಇದರಲ್ಲಿ. ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ರಾಜಕಾರಣಿಗಳ ಚೇಲಾಗಳು ನಡೆಸ್ತಾರೆ, ರಾಜಕಾರಣಿಗಳು ನಡೆಸ್ತಾರೆ ಇದನ್ನು. ಯಾಕಂದ್ರೆ ಏನಾಗ್ತದೆ ಅಂದರೆ ರಾಜಕಾರಣಿಗಳು ಏನಾಗ್ತಾರೆ, ಚೇಲಾಗಳು ಏನು ಮಾಡ್ತಾರೆ, ರಾತ್ರಿ ಎಲ್ಲ ಉಸುಕು ಕಳಿಸಿ ಮಾಡಿ ದುಡ್ಡು ಮಾಡ್ಕೊಳ್ತಾರೆ. ದುಡ್ಡು ಮಾಡಿದನ ಎಲೆಕ್ಷನ್ ಸಮಯ ಸಂದರ್ಭದಲ್ಲಿ ಏನು ಮಾಡ್ತಾರೆ ಮಾನಗೇಡಿಗಳಂದ್ರೆ, ಅದೇ ಎಲೆಕ್ಷನ್ ಟೈಮ್ದಲ್ಲಿ ಒಂದು ಬಾಟ್ಲಿ ಪಕ್ಲು ಚಿಕನ್ 2,000 ರೂಪಾಯಿ ಕೊಟ್ಟು ಓಟ್ ತೊಗೊಂಡು ಮತ್ತೆ ಗೆದ್ದು ಬರ್ತಾರೆ ಮಾನಗೇಡಿಗಳು. ಇಂಥ ಒಂದು ಕೆಟ್ಟ ವ್ಯವಸ್ಥೆ ಬಗ್ಗೆ ನಾವು ನೋಡ್ತೀವಿ. ಮತ್ತು ಇದು ಮುಂದುವರಿಬಾರ್ದು ಅನ್ನುವಂಥ ವಿಚಾರ ಮುಂದುವರಿಬಾರ್ದು. ನಾನು ಇದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ನೀವು ನಿಮ್ಮದೇನು ಪಾಲಿದೆ ಇದರಲ್ಲಿ? ಪಾಲಿಲ್ಲ ಅಂತ ಹೇಳಿದ್ಮೇಲೆ ನೀವು ಯಾಕೆ ಇದನ್ನು ತಡೆಗಟ್ತಾ ಇಲ್ಲ? ಯಾಕೆ ತಡೆಗಟ್ಟಿಲ್ಲ? ಯಾಕೆ ಆಗ್ತಾ ಇಲ್ಲ ನಿಮಗೆ? ನಿಮ್ಮ ಕಣ್ಣೆದುರಿಗೆ ಸಾಕ್ತೈತಿ. ಮಾವು ಗಾಡಿ ಹೋಗ್ತಾವ, ನೀವು ತಳ ಕೂತಿರ್ತೀವಿ. ತಳ ಕೂತು 10, 20, 50 ಆ ಮಾನಗೇಡಿಗಳು ಭಿಕ್ಷೆ ಬೇಡೋರು ಸಹಿತ ಭಿಕ್ಷೆ ಬೇಡ್ಕೊಂಡು ಕೂತಿದ್ದೆ. ನೋಡಲ್ಲಿ ನಂಗೆ ತೋರಿಸಿ ಲೈವಲ್ಲಿ ಏನಪ್ಪ ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ಅದ ಈ ಕಡೆ ನೋಡ್ರಿ, ನಿಮ್ಗೆ ನಾನು ತೋರಿಸ್ತೀನಿ ಅದ ನೋಡ್ರಿ. ಯಾವುದೋ ಗಾಡಿ ಬರ್ತೈತಿ, ಅದರಿಂದ ಒಂದು 10 ರೂಪಾಯಿ ಇಸ್ಕೊಳ್ಳೋದು. 10 ರೂಪಾಯಿ ಇಸ್ಕೊಂಡೆ, 50 ರೂಪಾಯಿ ಇಸ್ಕೊಂಡೆ, 100 ರೂಪಾಯಿ ಇಸ್ಕೊಂಡೆ. ಈಗ ನಾವು ನಿತ್ಯ ತಿಳ್ಕೊಂಡು ಅವರು ಆ ಗಾಡಿಗಳನ್ನ ಬಿಟ್ಟು ಕಳಿಸ್ತಿದ್ದಾರೆ. ಇದು ನಿನ್ನೆ ನನ್ನ ಕಡೆ ಒಂದು ವಿಡಿಯೋ ಇದೆ, ಇನ್ನೊಂದು ಬೇಕಾದ್ರೆ ಹಾಕ್ತೀನಿ ಆ ವಿಡಿಯೋ ಸದ್ಯಕ್ಕೆ. ಹಾಂ, ಆಟೋ ತರಬಿದ್ರಾ? ಅದೇ ಆಟೋದೊಂದು, ಈಗ ಆಟೋ ತರ್ಬೋದು. ಆಟೋದಾಗ ಒಂದು 10 ರೂಪಾಯಿ 20 ರೂಪಾಯಿ ಇಸ್ಕೊಳ್ಳೋದು, ತೋಲ್ ಕಿಶಾಗ ಹಾಕೋದು ಜೋಗ. 10 ರೂಪಾಯಿ 20 ರೂಪಾಯಿ ಇಸ್ಕೊಳ್ಳೋದು, ಕಿಶಾಗ ಜೋಬ್ನ ಹಾಕೊಳ್ಳೋದು, ಸುಮ್ಮ ಕೂತು ಬಿಡೋದು. ಮತ್ತು ಇದೇನು ಇದು ಸುಮ್ಮ ಬ್ರಿಟಿಷರಿದ್ದಾಗ ಚಲೋ ಇದ್ದೇವೆ ನಾವು ನೋಡ. ಬ್ರಿಟಿಷರಿದ್ದಾಗ ಚಲೋ ಮಸ್ತ್ ಅವ್ರು 2 ಬೂಟ್ಲಿ ಹೊಡೆಯಲಕ್ಕರೆ ಸಂಜೆ ಊಟಾರ ಕೊಡ್ತಿದ್ರು. ನಾನು ಅದ್ರ ಕಸ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದೈತೆ. ಅದ ಇದಕ್ಕೆ ಇದರಲ್ಲಿ ಏನಪ್ಪ ಅಂದರೆ ಜಿಲ್ಲಾಡಳಿತ ಪೂರ್ಣ ಪ್ರಮಾಣದಲ್ಲಿ ವೈಫಲ್ಯ ಐತಿ. ಇಲ್ಲಿ ಅಕ್ರಮ ಮರಳುಗಾರಿಕೆ ಅವ್ಯಾವತ್ತ ವಿಜಯಪುರ ಜಿಲ್ಲೆಯಲ್ಲಿ. ಇದರಲ್ಲಿ ಕಾಂಗ್ರೆಸ್ಸು, JDS, BJP ಎಲ್ಲ ಮುಖಂಡರುಗಳು ಅದರ ಮುಖಂಡರುಗಳು ಹಿಂದೆ ಬಾಲಂಗಸಿಯಾಗಿ ತಿರುಗಾಡುವಂಥ ನಾಯಿಗಳು ಅದಾವೆ ಇಲ್ಲಿ. ಅವು ನಾಯಿಗಳು ಕಾರ್ಯಕರ್ತರಲ್ಲ, ಅವು ನಾಯಿಗಳು. ಆ ನಾಯಿಗಳು, ಚೇಲಾಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಆ ಚೇಲಾಗಳು ಏನಪ್ಪ ಅಂದ್ರೆ ಇವತ್ತು ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಿದ್ದಾರೆ. ಅದಕ್ಕೆ ಸಾತಾಗಿ ಏನಪ್ಪ ಅಂದ್ರೆ ಇವರೆಲ್ಲ ಹಿಂದೆ ಬೆನ್ನತ್ತಾರೆ. ಇವರೆಲ್ಲ ನೀವು ಅಂತಿರಲಿ ಅದ 8 ಮಂದಿ MLA, ಏನು 2 ಮಿನಿಸ್ಟ್ರು, ಒಬ್ಬ MP, ಇವರೆಲ್ಲರೂ ಸಾತ್ ಕೈ ಜೋಡಿಸಲಾರ್ದು ಇದೆಲ್ಲ ಆಗೋದಿಲ್ಲ. ಹೀಗೆ ಇಂಥ ಕೆಟ್ಟ ವ್ಯವಸ್ಥೆ ಮಧ್ಯೆ ಇದ್ದೀವಿ. ಹಾಗಾಗಿ ಏನಪ್ಪ ಅಂದ್ರೆ ಇದನ್ನು ಬದಲಾವಣೆ ಮಾಡ್ಬೇಕಂತೇಳಿ ನಾವು KRS ಪಕ್ಷದವರು ಒಂದು ಕಾರ್ಯಾಚರಣೆ ಮಾಡ್ತಿದ್ದೀವಿ. ಕಾರ್ಯಾಚರಣೆ ಸಂದರ್ಭದಲ್ಲಿ ಪೊಲೀಸರು ಸಾಥ್ ಕೊಟ್ಟಿದ್ದಾರೆ. ಇವತ್ತು ಏನಾದರೂ ಮಾಡ್ತಿದ್ದೇವೆ. ಮಾನ್ಸೂನ್ ಜಿಯೋಲಜಿ ಅಂತರೂ ನಮ್ಮ ಜಿಲ್ಲೆಯಲ್ಲಿ ಡುಮಾರ್ ಯಾವಾಗ ಮುಳುಗಿದಾರ್ಗೂ ಯಾವಾಗ ಏನಪ್ಪ ಅಂದ್ರೆ ಭವ್ಯ ಮುಳುಗ್ಯದ ಗೊತ್ತಿಲ್ಲ. ಒಬ್ಬ ಅಧಿಕಾರಿ 3 ಗಾಡಿ ಕೊಟ್ಬಿಟ್ರೆ ಅದಕ್ಕೆ. ಆ ಗಾಡಿನೇ ಇಲ್ಲ, ಡ್ರೈವರ್ನೂ ಇಲ್ಲ.